ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನೆ ಕಾರ್ಯಕ್ರಮದ 338ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹೇಳಿದೆ, ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋ ಕಾಲಕ್ಕೆ ಜಟಾಯು ಸೀತೆಯ ಸಹಾಯಕ್ಕೆ ಬರ್ತಾನೆ. ರಾಮನಿಗೆ ಹಲವಾರು ಉಪದೇಶಗಳನ್ನು ಮಾಡ್ತಾನೆ. ಕೊನೆಗೆ ಹೇಳ್ತಾನವ, ನೀನು ಒಬ್ಬ ಮಹಾಪರಾಕ್ರಮಿ ಆಗಿದ್ದಿ ಅಂದ್ರೆ ರಾಮ ಬರುವವರೆಗೆ ತಡೆ, ರಾಮನಿಗೂ ಯುದ್ಧ ಮಾಡು, ರಾಮನನ್ನು ಸೋಲಿಸು ಅಂತ ಹೇಳ್ತಾನೆ. ಒಂದು ವೇಳೆ ನೀ ಹಾಗೆ ಮಾಡಲಿಲ್ಲ ಅಂದ್ರೆ ನಾನೇ ನಿನ್ನನ್ನು ಇಲ್ಲಿಂದ ಮುಂದೆ ಸಾಗಲಿಕ್ಕೆ ಕೊಡುವುದಿಲ್ಲ, ನಾನು ಜೀವಂತ ಇರೋ ತನಕ ನೀ ಸೀತೆಯನ್ನು ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಇಬ್ಬರು ನಡುವೆ ಯುದ್ಧ ನಡೀತಿದೆ, ಭಾರಿ ಪ್ರಮಾಣದ ಯುದ್ಧ ನಡೀತಿದೆ. ಮುಂದೆ ರಾವಣ ತನ್ನ ಬಾಣಗಳ ಪ್ರಹಾರವನ್ನು ಜಟಾಯುವಿನ ಮೇಲೆ ಮಾಡಕ್ಕೆ ಹಿಡಿತಾನೆ. ಜಟಾಯು ಪ್ರತಿಯಾಗಿ ತನ್ನ ಊರುಗಳಿಂದ ಕೊಕ್ಕೆಯಿಂದ ರಾವಣನನ್ನು ಗಾಯಗೊಳಿಸ್ತಿದೆ. ಅದನ್ನೇ ಮುಂದುವರ್ಷಿ ಹೇಳ್ತಾರೆ ವಾಲ್ಮೀಕಿಯವರು. ಕ್ರೋಧಗೊಂಡ ರಾವಣ ಹೂಡಿದ 10 ಬಾಣಗಳ ಶತ್ರು ಸಂಹಾರಕ್ಕಾಗಿ ಮೃತ್ಯುದಂಡ ನೀಡಲು, ಜಟಾಯುವಿಗೆ ಮೃತ್ಯುದಂಡ ನೀಡುವ ಸಲುವಾಗಿ 10 ಬಾಣಗಳನ್ನು ಹೂಡಿ ಬಿಡ್ತಾನೆ. ತನ್ನತ್ತ ತೂರಿ ಬರುವ ಬಾಣಗಳನ್ನು ನೋಡಿ ಜಟಾಯು ರಾವಣನ ಮೇಲೆ ಎರಗಿ ಕಾಲುಗಳಿಂದ ಬಿಲ್ಲು ಕಸಿದುಕೊಂಡಿತು. ಅವೇನು 10 ಬಾಣಗಳನ್ನು ಇವನು ಜಟಾಯುವಿನ ಮ್ಯಾಗ ಬಿಡ್ತಾನಲ್ಲ, ಅದನ್ನು ನೋಡಿಕೊಂಡು ಅವನು ತಪ್ಪಿಸ್ಕೊಂಡು ಓಡಿ ಬಂದಿದ್ದ. ಇವನು ಕೈಯಾಗಿದ್ದಂಥ ಬಿಲ್ಲನ್ನು ಕಸಿದುಕೊಳ್ತದ. ಅದು ಮತ್ತಷ್ಟು ಕ್ರೋಧಿತನಾದ ರಾವಣ ಬೇರೆ ಬಿಲ್ಲು ಹಿಡಿದು ಜಟಾಯುವಿನ ಮೇಲೆ ಬಾಣಗಳ ಮಳೆ ಸುರಿಸಿದ. ಅದೊಂದು ಕಸ್ಕೊಂಡು ಹೋಯ್ತು. ಮತ್ತೊಂದು ರಥದಾಗಿತ್ತಲ್ಲ, ಇನ್ನೊಂದು ಬಿಲ್ಲನ್ನು ತಗೊಂಡು ಮತ್ತೆ ಬಾಣಗಳ ಸುರಿಮಳೆಯನ್ನು ಜಟಾಯುವಿನ ಮೇಲೆ ರಾವಣ ಮಾಡ್ತಾನೆ. ಬಾಣಗಳಿಂದ ಗಾಯಗೊಂಡ ಜಟಾಯು ರಾವಣನ ಮೇಲೆ ಎರಗಿ ಬಲವಾದ ಕಾಲುಂಗರಗಳಿಂದ ಕವಚ ಕಿತ್ತಿತು. ಅದಕ್ಕೂ ಮೈ ತುಂಬ ಎಲ್ಲ ಬಾಣಗಳು ಕೂತಿದ್ಯೋ. ಅದು ಸಿಟ್ಟಿನಿಂದ ಬಂದದ್ದು ಮೊದಲು ಏನು ಮಾಡ್ತಂದ್ರೆ ರಾವಣನ ಕವಚವನ್ನು ಕಿತ್ತು ಹಾಕಿತು. ತನ್ನ ಊರುಗಳಿಂದ, ಕಾಲಿನ ಊರುಗಳಿಂದ ರಾವಣ ಕವಚವನ್ನು ಕಿತ್ತು ಹಾಕಿತು. ಪುಷ್ಪಕ ವಿಮಾನದ ಮುಖವನ್ನು ಕುರೂಪಗೊಳಿಸಿತು. ಕುಕ್ಕಿ ಸಾರಥಿಯ ರುಂಡವನ್ನು ಬೇರ್ಪಡಿಸಿತು. ಅಷ್ಟೇ ಅಲ್ಲ, ಇನ್ನೇನು ಚಾಲಕ ಇರ್ತಾನಲ್ಲ, ಯಾವುದೋ ಪುಷ್ಪಕ ವಿಮಾನ ನಡ್ಸ್ಕೊಂಡು ಹೊಂಟಿರ್ತಾನಲ್ಲ, ಆ ಚಾಲಕನ ಮೇಲೆ ಎರಗಿ ಅವನ ರುಂಡವನ್ನು ಬೇರ್ಪಡಿಸ್ತಿದೆ. ಅದರ ಮುಂದಿನ ಭಾಗ ಏನಿರ್ತದಲ್ಲ, ಯಾವುದ್ರದ್ದು ಪುಷ್ಪಕ ವಿಮಾನದ ಆ ಮುಂದಿನ ಭಾಗದ ಮೇಲೆ ಬಲವಾಗಿ ಅಪ್ಪಳಿಸಿ ಅದನ್ನು ಕೂಡ ಅದೇನು ಮಾಡ್ತಿದೆ, ಧಕ್ಕೆ ಉಂಟು ಮಾಡ್ತಿದೆ, ಅಂದರೆ ಡ್ಯಾಮೇಜ ಮಾಡ್ತಿದೆ. ಚುಂಚ, ಕಾಲು, ಉಗುರು, ಪಕ್ಕಗಳನ್ನು ಅಸ್ತ್ರಗಳನ್ನಾಗಿ ಬಳಸಿ ಪೂರ್ಣ ಬಲದೊಂದಿಗೆ ಪುಷ್ಪಕ ವಿಮಾನ ಮೇಲೆ ಅಪ್ಪಳಿಸಿತು ಜಟಾಯು. ನೋಡಿ, ಜಟಾಯು ತನ್ನ ಶರೀರವನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡಿತು. ಈ ಕಲೆ ಭಾರತದಲ್ಲಿ ಮೊದಲಿಂದನೂ ಇದೆ. ನಮ್ಮ ಕಡೆ ಏನೂ ಇಲ್ಲಪ್ಪ ಅಂದ್ರೆ ನಮ್ಮ ಶರೀರದಾಗ ಏನದ, ಕೈ, ಕಾಲು, ಉಗುರು, ಇವೇನೇನು ನಮ್ಮ ಕೆಲವೊಂದು ಅಂಗಗಳದಾವಲ್ಲ, ಹಲ್ಲು, ತಲೆ, ಬುರುಡೆ, ಇವನ್ನು ನಾವು ಅಂದರೆ ಸರಿಯಾಗಿ ಇದನ್ನು ಅಸ್ತ್ರ ಮಾಡಿ ಬಳಸುವಂಥ ವಿದ್ಯೆ ನಮ್ಗೆ ಗೊತ್ತಿರಬೇಕು. ಅಂದರೆ ಹಿಂದಿನವ್ರಿಗೆ ಇದೆಲ್ಲ ಗೊತ್ತಿದೆ. ಇಲ್ಲಿಂದನೇ ಈಗ ಚೈನಾದಂಥ ದೇಶಕ್ಕೆ ಓದಿದ್ದದು. ಚೈನಾದರ ಇವತ್ತೇನು ನಾವು ನೋಡ್ತೀವಲ್ಲ, ಅಲ್ಲಿ ಅದು ಕುಂಪು ಆಗಿರಬೇಕು, ಕರಾಟೆಗಳೇನದವಲ್ಲ, ಮನುಷ್ಯ ತನ್ನ ಶರೀರವನ್ನು ಶಕ್ತಿ ಒಂದು ಕಡೆ ಕೇಂದ್ರೀಕೃತವಾಗಿ ಬಲವಾಗಿ ಏಟು ಕೊಡುವಂಥ ಈ ಕಲೆ ಏನಿದೆ, ಯುದ್ಧದ ಕಲೆ ಏನಿದೆ, ಇದು ಮೂಲತಃ ಭಾರತೀಯರದು. ಸೊ ಇಲ್ಲಿ ಕೂಡ ಅದು ಏನು ಮಾಡ್ತಿದೆ, ತನ್ನ ಎಲ್ಲ ಅಂದರೆ ಚೊಚ್ಚ ಇರ್ತದೆ, ಅದ್ರದ್ದು ಮುಂದೆ ಕೊಕ್ಕೆ ಇರ್ತದೆ, ಉಗುರುಗಳಿರ್ತಾವ, ಪಕ್ಕ ಇರ್ತದೆ, ತನ್ನ ಎಲ್ಲ ಅಂಗಗಳನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಗದಿ ರಭಸದಿಂದ ಜಟಾಯು ಪುಷ್ಪಕ ವಿಮಾನದ ಮೇಲೆ ಬೀಳ್ತಿದೆ, ಹಲ್ಲೆ ಮಾಡ್ತಿದೆ, ಅಪ್ಪಳಿಸಿತು. ಭೂಮಿಗೆ ಬಿದ್ದ ರಾವಣ ಸೀತೆ ಜಟಾಯುಯೊಂದಿಗೆ ಏನು ಅದು ಬಂದು ಅಪ್ಪಳಿಸ್ತದಲ್ಲ, ಎಲ್ಲರೂ ಕೂಡ್ಕೊಂಡನ, ಜಟಾಯುನು ಬೀಳ್ತದೆ, ಸೀತೆನೂ ಬೀಳ್ತಾಳೆ, ರಾವಣ ಬೀಳ್ತಾನ, ಜೊತೆಗೆ ಪುಷ್ಪಕ ವಿಮಾನ ಕೂಡ ನೆಲಕ್ಕೆ ಅಪ್ಪಳಿಸ್ತಿದೆ. ಮುನಿ ಜೀವರಾಶಿಗಳು ಕಂಡು ಈ ದೃಶ್ಯವನ್ನು, ಇದೇನು ಯುದ್ಧ ನಡೆದತ್ತ ಇಬ್ಬರು ಮಧ್ಯದಲ್ಲಿ, ಜಟಾಯು ಮತ್ತು ರಾವಣ ಮಧ್ಯದಲ್ಲಿ ಏನು ಯುದ್ಧ ನಡೆದತ್ತು, ಅದನ್ನು ಎಲ್ಲ ಅಲ್ಲಿದ್ದಂಥ ಆಸ್ಪಾಸಿದ್ದಂಥ ಮುನಿಗಳಿಗೆಲ್ಲನೂ ಅಲ್ಲೇ ನೋಡಲಿಕ್ಕೆ ಬಂದುಬಿಡ್ತಾರೆ. ಅಲ್ಲಿ ನೋಡ್ತಿರ್ತಾರೆ ಅದನ್ನು. ಮೇಲೆದ್ದು ರಾವಣ ಹಾಕಿದ ಸೀತೆಯನ್ನು ವಿಮಾನದಲ್ಲಿ ಜಟಾಯುವಿನ ಪ್ರಬಲ ಪ್ರಹಾರ ಮೆಚ್ಚಿದ ರಾವಣ. ಕೆಳಗಿನ ಬಿದ್ದಿದ್ಲ, ಮಧ್ಯಾದ ಸೀತೆಯನ್ನು ಎತ್ತಿದವನು ಮತ್ತು ಯಾವುದು ಪುಷ್ಪಕ ವಿಮಾನದಲ್ಲಿ ಎತ್ತಿ ಹಾಕ್ತಾನೆ.
ಆವಾಗಂತನ ನೀನು ಎಷ್ಟು ರಭಸದಿಂದ ಎಲ್ಲರನ್ನೂ ಕೂಡ ಕೆಡವಿದಲ್ಲ, ಅದಕ್ಕೆ ನೀವು ಭಲೆ ಅಂಥೇಳಿ ಅವನು ಪರಾಕ್ರಮವನ, ಜಟಾಯುವಿನ ಪರಾಕ್ರಮವನ ರಾವಣ ಹೊಗಳ್ತಾನ. ಮೇಲೆದ್ದಿತು ಸುಧಾರಿಸಿಕೊಂಡು ಜಟಾಯು, ನೋಡಿತು ಹತ್ತಿರ ಕೇವಲ ಖಡ್ಗ ಇರುವುದು ಅನ್ನೋ ರಾವಣ ಬಳಿ. ಜಟಾಯು ಕೂಡ ಬಿದ್ದಿರ್ತದೆ ನೆಲ ಮ್ಯಾಗ, ಅದು ಸುಧಾರಿಸ್ಕೊಂಡು ಮ್ಯಾಗ ಇರ್ತದೆ. ರಾವಣ ಕಡೆ ನೋಡಿದಾಗ ರಾವಣ ಕಡೆ ಯಾವ ಆಯುಧ ಇರೋಂಗಿಲ್ಲ, ಬರೀ ಖಡ್ಗ ಅಷ್ಟೇ ಉಳಿದಿರ್ತದೆ. ಖಡ್ಗಿರುವುದನ್ನು ನೋಡ್ತಿದೆ ಅದು. ಆಕಾಶದತ್ತ ಪುನಃ ಚಲಿಸಿತು ವಿಮಾನ, ರಾವಣ ಗಟ್ಟಿಯಾಗಿ ಕೂಡಿಸಿಕೊಂಡು ಶೀತೆಯನ್ನು ತನ್ನ ತೊಡೆಯ ಮೇಲೆ. ಇಷ್ಟಿತ್ತು ಆಕೆನ ಎತ್ತಿದವನ ಇದ್ರಾಗ ಹೋಗಿತಾನ, ಶೀತೆಯನ್ನು ಎತ್ತಿ ಪುಷ್ಪಕುಮಾರದಾಗ ಹೋಗಿತಾನ. ತಾನು ಹೊತ್ಕೊಂಡು ಪುಷ್ಪಕುಮಾರನ ಮೇಲೆ ಆಕಾಶದ ತೊಗೊಂಡು ಹೋಗ್ತಾನೆ. ತೊಗೊಂಡು ಹೋಗೋ ಕಾಲಕ್ಕೆ ತನ್ನ ಕೈಗಳಿಂದ ಗಟ್ಟಿಯಾಗಿ ಶೀತೆಯನ್ನು ಹಿಡಿದು ತನ್ನ ತೊಡೆಯ ಮೇಲೆ ಕುಡಿಸ್ಕೊಳ್ತಾನೆ. ಶೀತೆಯನ್ನು ಬಿಡುಗಡೆಗೊಳಿಸಲು ರಾವಣನ ಹಿಡಿತದಿಂದ ಜಟಾಯು ಹರಸಾಹಸ ಮಾಡಿತು. ಅದನ್ನೇ ನೋಡಿದಲ್ಲ, ಸೀತೆಯನ್ನು ಅವನ ಒಂದು ಬಿಗಿತದಿಂದ, ಅವನ ಒಂದು ಹಿಡಿತದಿಂದ ಬಿಡಿಸ್ಬೇಕಂಥೇಳಿ ಜಟಾಯು ಅವನ ಮೇಲೆ ಮತ್ತೆ ಪ್ರಹಾರವನ್ನು ಮಾಡ್ತದೆ, ಹರಸಾಹಸವನ್ನು ಮಾಡ್ತಿದೆ. ಅದರದ ಜಟಾಯುವಿನ ಒಂದು ಪ್ರಹಾರಕ್ಕೆ ರಾವಣ ಧೃತಿಗೆಡ್ತಾನೆ. ರಾವಣ ಕೂಡ ದಿಕ್ಕು ತಪ್ಪಿಡ್ತದೆ. ಸೀತೆಯನ್ನು ಬೀಸಾಕಿ ಕ್ರೋಧದಲ್ಲಿ ರಾವಣ ಜಟಾಯುವಿನೊಂದಿಗೆ ಮುಷ್ಟಿ ಯುದ್ಧ ಮಾಡಿದನು. ಅದೇನು ಬಂದು ಹೊಡ್ಯಾಕೈತಲ್ಲ, ಆವಾಗ ಸೀತೆ ಏನು ಮಾಡಿದ, ಬೀಸಾಕಿ ಸೈಡಿಗೆ ಒಗದ ತಾನೇ ಸ್ವಂತ ಜಟಾಯುವಿನೊಂದಿಗೆ ಮುಷ್ಟಿ ಯುದ್ಧವನ್ನು ಶುರು ಮಾಡ್ತಾನೆ. ರಾಕ್ಷಸ ರಾಜ ಪಕ್ಷಿಗಳ ರಾಜ್ಯ ಮಧ್ಯೆ ಘನಘೋರ ಯುದ್ಧ ನಡೆಯಿತು. ರಾವಣ ರಾಕ್ಷಸ ರಾಜ, ಪಕ್ಷಿಗಳ ರಾಜ ಜಟಾಯು ಗರುಡ, ಇಬ್ಬರೂ ಮಧ್ಯದಲ್ಲಿ ಘನಘೋರ ಯುದ್ಧ ನಡೆಯಿತು. ಕತ್ತರಿಸಿದನು ಖಡ್ಗದಿಂದ ರಾವಣ ಜಟಾಯುವಿನ ಎರಡೂ ಪಕ್ಕ ಎರಡೂ ಕಾಲಗಳನ್ನು. ಇದೇನು ಅವನಿಗೆ ಅನಿಸ್ತಿದೆ, ಇದನ್ನು ಎದುರಿಸೋದು ಕಠಿಣ ಆಗ್ತಿದೆ ಅಂದ್ಕೊಂಡು ಖಡ್ಗಟ್ಟ ಉಳಿದತ್ತ. ಆ ಖಡ್ಗ ತಗೊಂಡು ಅವನು ಏನು ಮಾಡ್ತಾನೆ, ಮೊದಲು ಅದರ ಎರಡೂ ಪಕ್ಕಗಳನ್ನು ಕತ್ತರಿಸ್ತಾನೆ, ನಂತರ ಎರಡೂ ಕಾಲಗಳನ್ನು ಕತ್ತರಿಸ್ತಾನೆ. ನೆಲಕ್ಕುರಿದ ಪ್ರಾಣಕಂಟಕ ಗಾಯದಿ ಜಟಾಯು ಅದಕ್ಕೆ ಎರಡು ಕಾಲ ಮತ್ತು ಎರಡು ಪಕ್ಕಗಳನ್ನು ಕತ್ತರಿಸಿದ ನಂತರ ಅದು ಪ್ರಾಣಘಾತಕ, ಅದು ಸಾಯಿದಂತೂ ಡೆಫಿನೆಟ್ ಆಯಿತು. ಅದು ಅಪ್ಪಳಿಸಿ ನೆಲಕ್ಕೆ ಬೀಳ್ತದೆ. ಜಟಾಯು ಬರೀ ಓಡಿ ಹೋದಳು ಮಗಳಂತೆ ಸೀತೆ ರೋಧಿಸಿದಳು. ಅದು ಬೀಳೋದೇನು ನೋಡಲ್ಲ, ನೆಲಕ್ಕೆ ಬಿದ್ದೋದ. ಸೀತೆ ತಂದೆ ಅಥವಾ ತಾಯಿ ಸಾವಿನ ಸ್ಥಿತಿಯಲ್ಲಿ ಇದ್ದಾಗ ಯಾವ ರೀತಿ ಮಕ್ಕಳು ಓಡಿ ಹೋಗ್ತಾರಲ್ಲ, ಆ ರೀತಿಯಾಗಿ ಅಕ್ಕಿ ಜಟಾಯುವಿನ ಬಳಿ ಓಡಿ ಬರ್ತಾಳೆ. ಬಂದು ಪ್ರಲಾಪ ಮಾಡೋಕೆ ಇರ್ತಾಳೆ, ರೋಧಿಸ್ಲಿಕ್ಕೆ ಶುರು ಮಾಡ್ತಾಳೆ. ನೇರಳ ವರ್ಣದ ಬಿಳಿ ಎದೆಯ ಮೋಡದಂತೆ ಜಟಾಯುವಿನ ವರ್ಣ ನೇರಳ ವರ್ಣ ಇತ್ತು, ಪರ್ಪಲ್ ಕಲರ್ ಇತ್ತು. ಎದೆಯ ಮೋಡದಂತೆ ಜಟಾಯು ನೋಡಾಕ ದೊಡ್ಡ ಮೋಡ ಗಾತ್ರದ ದೈತ ಇರ್ತಾನೆ. ನೆಲದ ಮೇಲೆ ಬಿದ್ದದ್ದು ಕಂಡು ನಿಟ್ಟುಸಿರು ಬಿಟ್ಟ ರಾವಣ ಇತ್ತೇನು ಮಾಡ್ತಾನೆ, ದೊಡ್ಡ ದೈತಾಕಾರದ ಜಟಾಯು ನೆಲಕ್ಕೆ ಬಿದ್ದ ಕೂಡಲೇ ನಿಟ್ಟುಸಿರು ಬಿಡ್ತಾನಂದರೆ ಇನ್ನು ಯುದ್ಧ ಮುಗೀತಿದ್ದು, ನಾನು ಸುಲಭವಾಗಿ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ಬೇಕನ್ನುವಾಗ ತಿಳ್ಕೊತಾನೆ. ಜಟಾಯುವನ್ನು ಅಪ್ಪಿಕೊಂಡು ಅತ್ತಳು ಸೀತೆ, ಮಗಳು ತಂದೆ ಅಪ್ಪಿಕೊಂಡಂತೆ. ಜಟಾಯಿ ಕೆಳಗಾಗಿ ಸೀತೆ ಬಂದಾಕಿ ಜಟಾಯಿನ ಅಪ್ಪಿಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ ಅಂದರೆ ತಂದೆ ಶವವನ್ನು ಮಕ್ಕಳು ಅಥವಾ ಮಗಳು ಯಾವ ರೀತಿ ಅಪ್ಪಿಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ, ಆ ರೀತಿಯಾಗಿ ಗಾಯಗೊಂಡಂಥ ಜಟಾಯುವನ್ನು ಅಪ್ಪಿಕೊಂಡು ಸೀತೆ ಅಳ್ಳಿಕ್ಕೆ ಶುರು ಮಾಡ್ತಾನೆ. ತುಂಡಾಗಿ ಬಿದ್ದ ಜಟಾಯುವ ರೆಕ್ಕೆ ಕಾಲುಗಳು ಎಂಥವರ ಹೃದಯವನ್ನು ಕರಗಿಸಬಲ್ಲವು. ಅಲ್ಲೇ ಜಟಾಯು ಒಂದು ಕಡೆ ಬಿದ್ದಿರ್ತದೆ, ಅದರ ಎರಡು ಪಕ್ಕ ಮತ್ತೊಂದು ಕಡೆ ಬಿದ್ದಿರ್ತಾವೆ, ಎರಡು ಕಾಲು ಇನ್ನೊಂದು ಕಡೆ ಬಿದ್ದಿರ್ತಾವೆ. ಆ ದೃಶ್ಯ ನೋಡ್ರಿ, ಎಂತಹ ಕಠೋರ ಮನುಷ್ಯನವನು ಕೂಡ ಅದು ಮನಸ್ಸು ಕರಗಿಸುವಂಥದ್ದು ದೃಶ್ಯವಾಗಿತ್ತು. ಅದೇ ಚಿಂತ ಅಂದರೆ ಒಂದು ನೋಡಿದ ತಕ್ಷಣ ಕರುಣೆ ಬರುವಂಥದ್ದು ಅಥವಾ ಇದು ಆ ದೃಶ್ಯ ಆಗಿತ್ತು. ಮುಂದುವರೆದು ಹೇಳ್ತಾರೆ, ನರಳುವ ಜಟಾಯುವನ್ನು ಅಪ್ಪಿಕೊಂಡು ಸೀತೆ ಅಳುವ ದೃಶ್ಯ ಹೃದಯ ಸ್ಪರ್ಶಿಯಾಗಿತ್ತು. ಅದೇ ಸಂದರ್ಭದಲ್ಲಿ ಸೀತೆ ಜಟಾಯುವನ್ನು ಅಪ್ಪಿಕೊಂಡು ಏನು ಅಳ್ತಿರ್ತಾಳೆ, ಪ್ರಲಾಪ ಮಾಡ್ತಿರ್ತಾಳೆ, ಆ ದೃಶ್ಯ ಕೂಡ ಅದು ಬಹಳ ಕರುಣಾಜನಕವಾಗಿತ್ತು, ದುಃಖಕರವಾಗಿತ್ತು. ಏನು ಹೇಗೆ ಹೇಳ್ತಿದ್ದಾಳೆ ಅಂದರೆ ಅವಳು, ಓ ರಾಮ, ನನ್ನ ಅಪಹರಣ ಘಟನೆ ಘಟಿಸಿದೆ ಗೊತ್ತೇ, ಪ್ರಾಣಿ ಪಕ್ಷಿಗಳ ಓಡುತ್ತೀಯೋ ನಿನ್ನತ್ತ ಸುದ್ದಿ ತಿಳಿಸಲು. ಪ್ರಲಾಪ ಗೋಳು ಮಾಡಿ ಹೇಳ್ಕೊಳ್ಳೋ ಕಾಲಕ್ಕೆ ಹೇಳ್ತಾಳೆ, ನೋಡು ನನ್ನ ಹಿಂಗೆ ರಾವಣ ಅಪಹರಿಸ್ಕೊಂಡು ಹೊಂಟಾಣ, ಇದು ಘಟನೆ ನಿನಗೆ ಗೊತ್ತೈತೇನ, ಪ್ರಾಣಿ ಪಕ್ಷಿಗಳ ನಿನಗೆ ಸುದ್ದಿ ಹೇಳೋ ಸಲುವಾಗಿ ಓಡ್ತಾ ಇವೆ. ರಾವಣನೊಂದಿಗೆ ಕಾದಿದ್ದ ಜಟಾಯು ಬಿಡಿಸಲು ನನ್ನನ್ನು ರಾವಣನಿಂದ ಮುಕ್ತಿಗೊಳಿಸುವುದಕ್ಕಾಗಿ ಜಟಾಯು ರಾವಣನೊಂದಿಗೆ ಯುದ್ಧ ಮಾಡಿತು.
ಪ್ರಾಣಾಂತಕ ಗಾಯಗೊಂಡು ಭೂಮಿ ಮೇಲೆ ಬಿದ್ದಿದೆ ನಡುತ್ತಾ. ಈಗ ಅದು ನನ್ನ ರಕ್ಷಣೆ ಮಾಡೋಕ್ಕೆ ಬಂದು ತನ್ನ ಎರಡು ಕಾಲುಗಳನ್ನು ತನ್ನ ಪಕ್ಕಗಳನ್ನು ಕಳ್ಕೊಂಡು ಸಾವು ಮತ್ತು ಬದುಕಿನ ನಡುವೆ ಅದು ನಡುತ್ತಾ ಭೂಮಿ ಮೇಲೆ ಬಿದ್ದಿದೆ ಅಂತ ಹೇಳ್ತಾಳೆ. ನನ್ನ ದುರ್ದೈವ ನನ್ನ ಬಿಡುಗಡೆ ಮಾಡಿ. ಓ, ನಾನು ದುರ್ದೈವ ಆಗಿದ್ದೇನೆ, ದುರ್ದೈವಿ ನಾನು, ಯಾಕಂದರೆ ಈಗ ರಾವಣ ಹಿಡಿತದಲ್ಲಿದ್ದೇನೆ, ಅದಕ್ಕೆ ಆದಷ್ಟು ಬೇಗ ನನ್ನ ಬಿಡುಗಡೆ ಮಾಡಿ ಓ ರಾಮ ಓ ಲಕ್ಷ್ಮಣ ನರಳುತ್ತಾ ನುಡಿದಳು ಸೀತೆ. ಅನಾಥವಾಗಿ ಬಿದ್ದ ಆಭರಣ ಹೂಮಾಲೆ ಸೀತೆಯತ್ತ ರಾವಣ ಬಂದು ನುಡಿದ. ಸೀತೆನೂ ಮ್ಯಾಗಿಂದ ಕೆಳಗೆ ಬಿದ್ದಿರ್ತಾಳೆ, ನಾವು ಮತ್ತು ಆಕೆಗೆ ಕೊಸರಾಡಿರ್ತಾಳೆ ಆಕೆ ಸಿಕ್ಕಾಪಟ್ಟೆ, ನಾವು ನೂಕಿರ್ತಾನೆ. ಈ ಒಂದು ನೂಕಾಟದಲ್ಲಿ ಸೀತೆಯ ಆಭರಣಗಳು ಹರಿದು ಬಿದ್ದಿರ್ತಾವೆ, ಹೂಮಾಲೆ ಕೂಡ ಹರಿದು ಬಿದ್ದಿರ್ತಾವೆ, ಅಲ್ಲೆಲ್ಲೇ ಚದುರು ಬಿದ್ದಿರ್ತಾವೆ. ಈಕೆ ಅವಳನ್ನ ಜಟಾವಿನ ಮುಂದೆ ಅದನ್ನು ಅಪ್ಪಿಕೊಂಡು ಅಳ್ತಾ ಇರ್ತಾಳೆ. ಅಲ್ಲೇ ರಾವಣ ಬಂದುಬಿಡ್ತಾನೆ. ರಾವಣ ಬಂದು ನುಡಿತಾನ, ಬಿಟ್ಟು ಬಿಡು ಸಾಕು, ಇದೇನಿಲ್ಲ ನಿನ್ನ ಪ್ರಲಾಪ ಮಾಡೋದು ಜಟಾಯಿನ ಸಲುವಾಗಿ, ಇದನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ. ಬಿಚ್ಚಿದ ತುರುವದ ಕೂದಲುಗಳನ್ನು ಹಿಡಿದು ಸೀತೆಯನ್ನು ಧರ ಎಳೆದುಕೊಂಡನು. ನೋಡಿ ಅವನ ಕ್ರೌರ್ಯ ಹೆಂಗಿತ್ತು. ಈ ಒಂದು ಸೆನ್ಸಾಟ್ನಲ್ಲಿ ಅಕ್ಕಿ ತುರುವ ಬಿಚ್ಚಿತ್ತು, ಕೂದಲೆಲ್ಲ ಇದಾಗಿದೆಯೋ, ಆ ಕೂದಲುಗಳನ್ನೇ ಹಿಡಿದುಕೊಂಡು ತನ್ನ ಏನು ರಥ ಐತಲ್ಲ ಯಾವುದು ಪುಷ್ಪಕ ವಿಮಾನದತ್ತ ಅವಳನ್ನು ಧರ ಎಳ್ಕೊಂಡು ಹೋಗ್ತಾನೆ. ರಾವಣ ಎಳೆಯುವಾಗ ಸೀತೆ ಕಂಡ ಪೊದೆ ಹಿಡಿದಳು. ಎಳ್ಕೊಂಡು ಹೋಗ್ತಿರ್ತಾನೆ. ಆಕೆ ಅವನ ಕಡೆ ಬಿಡಿಸ್ಕೊಳ್ಳೋ ಸಲುವಾಗಿ ಸಣ್ಣ ಸಮೀಪ ಏನು ಬರ್ತಾವಲ್ಲ, ಪೋದೆಗಳೇನು ಬರ್ತಾವೆ, ಗಿಡಗಳೇನು ಬರ್ತಾವೆ, ಟೊಂಗೆಗಳೇನು ಬರ್ತಾವೆ, ಅವನು ಹಿಡಿತಿರ್ತಾಳೆ ಗಟ್ಟಿಯಾಗಿ. ಹಿಡಿದು ಏನು ಮಾಡ್ತಿದ್ದಾಳೆ ಅಂದರೆ, ಹಿಡಿದು ರಾಮ ರಾಮನೆಂದು ಕೂಗಿದಳು. ಸಹಾಯಕ್ಕಾಗಿ ತನ್ನ ಪತಿಯಾದಂಥ ರಾಮನನ್ನು ಕೂಗ್ತಿದ್ದಳಕ್ಕೆ. ಸೀತೆ ಮೇಲಿನ ರಾವಣ ದೌರ್ಜನ್ಯ ಕಂಡು ಗಿಡ ಬಳ್ಳಿ ಪಕ್ಷಿ ಪ್ರಾಣಿಗಳು ಮರುಗಿದವು. ಯಾವಕ್ಕೂ ಏನೂ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಅಸಹಾಯಕ ಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲ ಅಲ್ಲಿದ್ದಂಥ ಗಿಡ ಮರಗಳು ಪಕ್ಷಿ ಪ್ರಾಣಿಗಳು ಕೂಡ ಮರುಗಾಕಿ ಹಿಡಿತಾವ. ಸೂರ್ಯಮಂಕಾದನು ಈ ದೃಶ್ಯ ಕಂಡ ಸೀತೆಯಾಗುತ್ತಿರುವಂಥ ಒಂದು ಅನ್ಯಾಯ ನೋವನ್ನು ನೋಡಿ ಸೂರ್ಯ ಕೂಡ ಮಂಕಾದ ಅಂತ ಕವಿ ಹೇಳ್ತಾನೆ. ನರಳುವ ರಾಮನೆಂದು ಕೂಗಾಡುವ ಸೀತೆಯನ್ನು ಎತ್ತಿ ಹಾಕಿದ ವಿಮಾನದಲ್ಲಿ ರಾವಣ ಪಯಣ ಬೆಳೆಸಿದ. ಆಕಿ ರಾಮನನ್ನು ಕರಿತಾ ಇರ್ತಾಳೆ, ಅಳ್ತಾ ಇರ್ತಾಳೆ ಅಂತ ಆಕಿನ ಎತ್ಕೊಂಡು ತೊಗೊಂಡು ಹೋಗಿ ತನ್ನ ಪುಷ್ಪಕ ವಿಮಾನದಲ್ಲಿ ಹಾಕ್ತಾನೆ ಮತ್ತು ಪುಷ್ಪಕ ವಿಮಾನದಿಂದ ಪಯಣವನ್ನು ಮುಂದುವರೆಸ್ತಾಳೆ. ಸೀತೆ ಮೈಬಣ್ಣ ಆಭರಣ ರೇಷ್ಮೆ ಸೀರೆ ಹೊಳಪು ಮಿಂಚಿನಂತೆ ಕಂಡರೆ ಗಾಳಿಗೆ ಹಾರಾಡುವ ಸೀರೆ ಕಂಡಿತು ಜ್ವಾಲೆಯಂತೆ ಆಕಾಶದಲ್ಲಿ. ಅವ ಏನು ಆಕಾಶದಾಗ ಆಕಿನ ಹೊತ್ಕೊಂಡು ಹೊಂಟಿರ್ತಾನೆ, ಆಕೆ ಮೈಮ್ಯಾಗಿನ ಆಭರಣಗಳು ಅವು ನಕ್ಷತ್ರಗಳಂತೆ ಮಿಂಚುತ್ತಿರ್ತಾವೆ. ರೇಷ್ಮೆ ಸೀರೆ ಹಾಕಿದು ಹಾರಾಡ್ತಿರ್ತದೆ ಆಕಾಶದಾಗ. ಅದು ಹೆಂಗೆ ಅಂದರೆ ಕೆಂಪು ಇರ್ತದೆ, ಜ್ವಾಲೆಗತೆ ಕಾಣಿಸಿದೆ. ಈಗ ಈ ರೀತಿಯಲ್ಲಿ ಅವ ರಾವಣ ಸೀತೆಯನ್ನು ಪುನಃ ತನ್ನ ವಿಮಾನದಲ್ಲಿ ಪುಷ್ಪಕ ವಿಮಾನದಲ್ಲಿ ಕೂಡಿಸ್ಕೊಂಡು ಲಂಕೆ ಅಂತ ಹೊರಡ್ತಾನೆ. ಇನ್ನು ಮುಂದೆ ಮತ್ತೇನಾಗ್ತಿದೆ, ಯಾವ ಘಟನೆ ಘಟಿಸ್ತಾವ, ಯಾವ ಪ್ರಸಂಗ ಒದಗಿ ಬರ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.